ಫ್ರೆಂಡ್ಸ್. ಇಷ್ಟು ತನಕ ಸುಮ್ಮನೆ ಇವಾಗ ಎತ್ಕೊಂತಾಳೆ. ಓಕೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರು, ನನ್ನ ಮಗಳು ಸೂಪರು, ನೀವಂತೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಿಮಗೇನೋ ತೋರಿಸ್ತೀನಿ ಅಂತ ಹೇಳಿದ್ದೆ. ಏನು ಅಂದರೆ ನಾನು ಮಾಡಿರೋ ಹೂವಿನ ಗಿಡಗಳು. ಎದೇಕ ನೋಡ್ಕೊಂಡು ಎಷ್ಟು ಕೋಪ ತೋರಿಸ್ತಾಳೆ ಅಂತ ಇಷ್ಟು ತನಕ ಅರ್ಥ ಆಗ್ತಿದ್ರೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಎತ್ಕೊತಿದ್ದಾಳೆ. ಹಾಯ್ ಮಾಡು ನೋಡಿ, ಹೊಡಿತಾಳೆ. ಹೆಂಗೆ ಹೊಡಿತಾಳೆ ಗೊತ್ತಾ? ಕೊಚ್ಚೋದು, ಹೊಡೆಯೋದು ಎಲ್ಲನೂ ಮಾಡ್ತಾಳೆ. ಡುಮ್ ಡುಮ್ ಮಾಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ನಾನು ಸುಮ್ಮನೆ ಇರೋ, ಹೋಗು ನೀನು, ಹೋಗು. ನಾವು ಹೋಗೋದಿಲ್ಲ, ಅಲ್ಲಿ ಡುಮ್ ಡುಮ್ ಮಾಡ್ತಾಯಿದ್ದಾರೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನನ್ನ ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹೀಗೆ ಬೇರೆ ಬೇರೆ ಥರ ವೀಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಹಿಂಗೆ ಸಪೋರ್ಟ್ ಇದ್ರೆ ಒಂದಲ್ಲ ಒಂದಿನ ಖಂಡಿತ ಎಲ್ಲನೂ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನನ್ನ ಹೂವಿನ ತೋಟ ತೋರಿಸ್ತೀನಿ. ಲೆಟ್ಸ್ ಗೋ. ಇದು ನಿನ್ನೆ ಮೊನ್ನೆ ನೆಟ್ಟಿರೋದು ದಾಸವಾಳ ಗಿಡ. ಮೊಗ್ಗೆಲ್ಲ ಇತ್ತು, ಹಾಗೆ ನೆಟ್ಟಿದ್ದೀನಿ. ಆಮೇಲೆ ಇದು ಅದೇನು ಹಣ್ಣು ಬರುತ್ತೆ ಫ್ರೆಂಡ್ಸ್, ನೆನ್ಪು ಮಾಡ್ಕೊಂಡು ಹೇಳ್ತೀನಿ ನೋಡಿ. ಬಸಳೆ ಗಿಡ, ಇದು ದಾಸವಾಳ ಗಿಡ, ಇದು ದಾಸವಾಳ ಗಿಡ. ಇದು ನಮ್ಮ ಮನೆಯಿಂದ ತಂದಿದ್ದು, ಅದು ದುಡ್ಡು ಕೊಟ್ಟು ತಗೊಬಂದಿದ್ದು. ಇದು ಅಲವೇರಾ. ಹೋಗಿ ಹೋಗು ಹೋಗು. ಇದು ನೋಡಿ ಹೂವಾಗಿದೆ. ಇದು ನಮ್ಮ ಮನೆ ಸೇವಂತಿಗೆ ಗಿಡ. ಇದು ಅಲವೇರಾನು. ಇದು ಒಂಥರ ಹೂವಾಗುತ್ತೆ, ಎಲ್ಲೋ ಕಲರ್ ಹೂವಾಗುತ್ತೆ ಇದು, ಬಟ್ ಹೂ ಆಗ್ತಾ ಇಲ್ಲ. ಆಮೇಲೆ ಇದು ಸೇವಂತಿಗೆ ಗಿಡ ಇದೆ. ಇಲ್ಲಿ ನೋಡಿ, ಇದು ಚೆಂಡು. ಆಮೇಲೆ ಇದೆ ಇಲ್ಲಿ ಮೊಗ್ಗಲ್ಲ ಆಗಿದೆ ಫ್ರೆಂಡ್ಸ್, ಕಾಣಿಸ್ತಿದೆ, ಇಲ್ಲಾಗಿದೆ ನೋಡಿ. ಆಮೇಲೆ ಇದು ಟೊಮೆಟೊ ಗಿಡ, ಕಾಯಿ ಆಲ್ರೆಡಿ ತುಂಬ ಕಾಯಿ ಆಗಿದೆ. ಆಮೇಲೆ ಇಲ್ಲೊಂದು ದಾಸವಾಳ ಗಿಡ ನೆಟ್ಟಿದ್ದೀನಿ. ಅಲ್ಲಿ ಟೊಮೆಟೊ ಗಿಡ ಎಲ್ಲ ಹಣ್ಣಾಗಿದೆ, ತುಂಬ ಹಣ್ಣಾಗಿದೆ. ಇಲ್ಲೂ ತುಂಬ ಚೆಂಡು ಹೂವಿನ ಗಿಡ ಎಲ್ಲ ಇದೆ. ಅಲ್ಲೊಂದು ಈರುಳ್ಳಿ ಗಿಡ ನೆಟ್ಟಿದ್ದೀನಿ ನೋಡಿ, ಹೋಗು. ಇದು ನಮ್ಮ ಮನೆ ತುಳಸಿ ಗಿಡ. ಆಲ್ರೆಡಿ ಫುಲ್ಲು ಎಲೆ ತುಂಬಿ ಎಷ್ಟು ದೊಡ್ಡಾಗಿದೆ ನೋಡಿ. ಚಾರ್ಜಿ ಎಲ್ಲ ಹೋಗಿದ್ದಾಳೆ, ಅಲ್ಲಿ ತೋರಿಸ್ತೀನಿ. ಜನ ತುಂಬ ಇದ್ದಾರೆ. ಅವ್ರದ್ದು ನೀರಿಂದು ನಿನ್ನೆ ಮಳೆ, ಫುಲ್ ಮಳೆ ಗಾಳಿಗೆ ಮುಟ್ಟಿರೋಗಿದೆ. ಅದು ಇವಾಗ ರಿಪೇರಿ ಮಾಡ್ಲಿಕ್ಕೆ ಬಂದಿದ್ದಾರೆ, ಸಂಜೆ ಬಂದಿದ್ದಾರೆ. ಅದೇ ತೋರಿಸೋದ್ನಲ್ಲ ಫ್ರೆಂಡ್ಸ್, ಅದು ನನ್ನ ಹೂವಿನ ತೋಟ. ಅದೇ ಸುಮ್ಮನೆ ಇರೋ ಚಾರು, ಏನಿಗೆ ಹೋಗಿ ಕೂತ್ಕೊ ಹೋಗು. ಏನಕ್ಕೆ ಆಟ ಕೊಡ್ತಾಳೆ ಫ್ರೆಂಡ್ಸ್, ನಿಜ ಬೇಜಾರಾಗುತ್ತೆ ನನಗೆ. ಹಾಲು ಬರ್ತದೆ ಇವಾಗ, ಸುಮ್ಮನೆ ಇರು, ತರೋಕೋಗ್ಬೇಕು. ಮತ್ತೆ ಒಳಗೆ ನಿದ್ದೆ ಬಂದಿದೆ, ಕೂತ್ಕೊಂಡು ಮಲಗಿಸ್ಲಿಕ್ಕೆ ಫ್ರೆಂಡ್ಸ್, ಮತ್ತೇನಿಲ್ಲ. ಹೆವಿ ಕೀಟ್ಲೆ ಮಾಡ್ತಾಳೆ, ಹೆವಿ ಕೀಟ್ಲೆ ನೋಡ್ರಿ. ಹೆಂಗೆ ನಾಟಕ ಮಾಡ್ತಾಳೆ ನೋಡಿ ಚಾರು. ನೋಡಿ ಕಣ್ಣು ಇಕ್ಕೋತೀವ್ರಿ. ಅವರಪ್ಪ ಹಿಂಗೆ ಮಾಡಿ ಹೆದರಿಸ್ತಾರೆ ಅವಳಿಗೆ ಒಂದೊಂದ್ಸಲ, ಅದಕ್ಕೆ ಮಾಡಿ ತೋರಿಸ್ತಾ ಇದ್ದಾರೆ. ಬಾಗುಮ್ಮ ಅವಳು ಹಿಂಗೆ ಮಾಡ್ರೆ ತುಂಬ ಆಟ ಆಡ್ತಾಳೆ. ಬಾಗುಮ್ಮ ಮತ್ತೆ ಹೆದರಿಸ್ತಾಳೆ ನನಗೀಗ. ಹಾಲು ಬಂದು ಗೊತ್ತಾಗಲ್ಲ ಫ್ರೆಂಡ್ಸ್. ಇವಳು ಈ ಥರ ಕಿರ್ಚಾಡೋದು, ಅವರಲ್ಲೇ ಬೈಕ್ ಹಾರ್ನ್ ಇರ್ತಂತೆ. ಉದ್ದಕ್ಕೆ ನಿಲ್ಸ. ನೋಡಿ ಚಾವಿ ಹೋಗುತ್ತಾಗೋ. ಚಾವಿ ಕೋಪ ಮಾಡ್ಕೊಂಡು ಹೋಗಿ.
ಬಿಡಬೇಡ. ಮುಚ್ಚಿ ಥರ ಮಾಡೋಕ್ಕೆ ಚಾಲು ಮಾಡೋದು ಅವಳಿಗೆ ಏನಂತ ಹೇಳಿದೆ. ನೀ ಎಲ್ಲ ಹೋದ್ರೆ ನಾ ಏನು ಮಾಡ್ಲಿಕ್ಕಾಗಲ್ಲ. ನೀ ಇಲ್ಲ ಕುತ್ಕೊಂಡು ಆಡು ಅಂದೆ ತಾನೆ. ಬಿಡು, ನೀ ಮುಟ್ಬೇಡ ಬಿಡು. ಆಡ್ತಾರೆ ಹಾಲು ಬಂದು ಓಕೆ ಫ್ರೆಂಡ್ಸ್, ಇವತ್ತು ನೈಟಿಗೆ ಏನು ಅಂದರೆ ಗೋಲಿ ಬಜ್ಜಿ, ಮಂಗಳೂರು ಬಜ್ಜಿ ಅಲ್ಲ ಬಜ್ಜೆ ಅಂತೀವಿ ಫ್ರೆಂಡ್ಸ್. ಬೋಂಡ, ಮಂಗಳೂರು ಬೋಂಡ, ಗೋಲಿ ಬಜ್ಜಿ ಅಂತಲೇ ಹೇಳೋದು, ಮಂಗಳೂರು ಬೋಂಡ ಅಂತಲೇ ಹೇಳ್ತಾರೆ. ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಮೊಸರು ಮೈದಾ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ. ಅದೊಂದು 2 ತಾಸು ಆಗಬೇಕಂತೆ. ಸೊ ಟ್ರೈ ಮಾಡೋಣ ಅಂತ ದುಡ್ಡು ಸೊಳ್ಳೆ ಬಂದಿದೆ ಫ್ರೆಂಡ್ಸ್. ಅದು ನನ್ನ ಕಣ್ಣಿಗೆ ಬಿದ್ದುಬಿಡುತ್ತೆ. ಅದು ನನ್ನ ಕಣ್ಣಿಗೆ ಬಿತ್ತು ಅನ್ನೋದು ಸಾವು ಖಂಡಿತ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಹೊತ್ತು ಒಂದು ಗಂಟೆ ಹಂಗೆ ಸೊಳ್ಳೆ ಬರ್ತದೆ, ಆಮೇಲೆ ಬರಲ್ಲ. ನೈಟ್ ಆಮೇಲೆ ಬರೋದು. ಚಾರು ಅದೇ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಕಲಿಸಿಟ್ಟಿದೆ. ಇವಾಗ ಅದಕ್ಕೆ ಈರುಳ್ಳಿ ಎಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ತೆಂಗಿನಕಾಯಿ ಎಲ್ಲ ಕಟ್ ಮಾಡಿ ಹಾಕಬೇಕು ಫ್ರೆಂಡ್ಸ್. ಹಾಲು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನಿಜ ಹೇಳ್ಬೇಕಂದ್ರೆ 6 ಆಯಿತು. ಆದಮೇಲೆ ಮಾಡೋಣ ಅಂತ. ಅವನೊಂದ್ಸಲ ಎಂತ ಮಾಡ್ತಾವೆ, ಅವಳಿನೆಲ್ಲ ನಾನು ಮುಟ್ಟದ ಮಾಡೋದು ಮಾಡ್ತಾಳೆ. ಆಂಟಿದ್ರು ಸ್ವಲ್ಪ ಓಕೆ, ಅವ್ರು 3 ಜನ ಇದ್ದರೆ ಸ್ವಲ್ಪ ಹೆದರ್ಸೋದು ಹೊಡೆಯೋದು ಮಾಡ್ತಾರೆ. ಸೊ ಅಲ್ಲಿಂದ ಅವ್ರ ಏನಾದ್ರು ಇಟ್ಕೊಂಡಿದ್ರೆ ಕಿತ್ಕೊಳ್ಳೋದೆಲ್ಲ ಮಾಡ್ತಾರೆ. ಅದ ಬರ್ತಾಳೆ ಫ್ರೆಂಡ್ಸ್. ನನ್ನ ಹೂವಿನ ತೋಟ ಹೇಗಿದೆ ಅಂತ ಅನಿಸಿದೆ. ಅದರಲ್ಲಿ ದಾಸವಾಳದ 1-2 ಗಿಡ, 1 ಗಿಡ ಅನ್ಸುತ್ತೆ. ಆಮೇಲೆ ನಿನ್ನೆ ಒಂದು ದಾಸವಾಳ ಗಿಡ, ಮೊನ್ನೆ ಅಲ್ಲಿ ಎದುರುಗಡೆ ತೋರಿಸ್ತಾನಲ್ಲ ಇವಾಗ ನೀರು ಇದು ಮಾಡೋದು, ಅವ್ರ ಮನೆ ಇದು ಗಿಡ ಫುಲ್ ಕಡ್ದಾಕಿದ್ರು. ಅದೇ ಮೊಗ್ಗೆಲ್ಲ ಇತ್ತಲ್ಲ, ನಂಗೆ ಕಟ್ ಮಾಡೋಕ್ಕೆ ನಮ್ಮ ಮನೇಲಿ ಮಚ್ಚಿಗಿಚ್ಚು ಅಂತಿಲ್ಲ ಫ್ರೆಂಡ್ಸ್. ನಾವು ಕತ್ತಿ ಅಂತೀವಿ ಫ್ರೆಂಡ್ಸ್. ಕುಡ್ಗೋಲು, ನನ್ನ ಗಂಡನ ಕುಡ್ಗೋಲು ಅಂತಾರೆ ನೋಡಿ. ಸೊಳ್ಳೆ ನನ್ನ ಹತ್ರನೇ ಬರ್ತಾವೆ. ಅದೇ ಇಲ್ಲ. ಸೊ ಫ್ರೆಂಡ್ಸ್, ಸೊಳ್ಳೆ ಹೊಡಿತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅದು ಸಾಯ್ಬೇಕು. ಅದು ಸ್ವಲ್ಪ ದೊಡ್ಡದಲ್ಲ, ಪಾಪು ಕೊಚ್ಚರೆ ಏನಿಲ್ಲ. ಅದು ಹಾಗೆ ತೊಗೊಬಂದು ನೋಡಿಬಿಟ್ಟು ಅದರೊಳಗೆ 2 ಗಿಡನೇ ಇರಬೇಕು. ಸ್ವಲ್ಪ ದಪ್ಪದ್ದು ನೆಟ್ಟಿದ್ದೀನಿ. ಆಮೇಲೆ ಮತ್ತೊಂದು ಗಿಡ ಇತ್ತು, ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಅದೇ ಇವಾಗ ಕೆಳಗಡೆ ತೊಗೊಂಡು ಟೊಮೆಟೊ ಗಿಡ ಇತ್ತಲ್ಲ, ಅದು ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ನೆಟ್ಟಿದ್ದೀನಿ. ಏನಾಗುತ್ತೆ ನೋಡೋಣ. ಅದರಲ್ಲೂ ಮಳೆ ಎಲ್ಲ ಬಂದಿದೆ, ಚೆನ್ನಾಗಾದರೆ ಸಾಕು. ನೀರೆಲ್ಲ ಹಾಕಿ ಹೋಗಲಿಲ್ಲ, ಬಿಸಿಲು ಮಳೆ 2 ಇತ್ತು. ಗಿಡ ಹೋಗ್ಬೇಕಾದ್ರೇನೋ ಪಾಟಲ್ಲಿ ತೊಗೊಂಡು ಹೋಗ್ಬಿಡ್ತೀವಿ, ಕೆಳಗಡೆ ಇರೋದು ತೊಗೊಂಡು ಹೋಗ್ಲಿಕ್ಕಾಗಲ್ಲ. ಸೊ ಇಲ್ಲೇ ಬಿಟ್ಟು ಹೋಗ್ತೀವಿ. ಅದು ಕಷ್ಟಪಟ್ಟು ನೆಟ್ಬಿಟ್ಟು ಲಾಸ್ಟ್ ಹೋಗ್ಬೇಕಾದ್ರೆ ಬೇಜಾರಾಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಜಾಸ್ತಿ ಎಲ್ಲ ಗಿಡ ಎಲ್ಲ ಮಾಡೋಕ್ಕೋಗಲ್ಲ. ಇದು ಇವ್ರ ಮನೇಲಿ ತುಂಬ ಗಿಡ ತಂತ ನೆಟ್ಟಿದ್ದಾರೆ, ಯಾವುದೂ ಬದುಕ್ತಾ ಇಲ್ಲ. ಹೇಳಿ ನಮ್ಮದು ಕೊಡಿ ಅಂತ ಬಿಟ್ಟು ಹಾಕೋಣ ಅಷ್ಟೇ. ಮತ್ತೇನು ಫ್ರೆಂಡ್ಸ್, ಬೇಜಾರು ಫ್ರೆಂಡ್ಸ್. ಇವತ್ತು ಯಾವಾಗಲಿ ಶನಿವಾರ ಪಾಟ್ಲೆ ಕಿಚನ್ ಒಂದಿನ ತಿಂದ ಬಿಗ್ ಬಾಸ್ ಯಾರು ಬರ್ತೀರಾ ಬಿಗ್ ಬಾಸ್ ಫ್ರೆಂಡ್ಸ್. ನಾನಂತೂ ಮಿಸ್ ಮಾಡಲ್ಲ, ನೀವೆಲ್ಲ ಮಿಸ್ ಮಾಡಬೇಡಿ. ಇವತ್ತು ಪಾಟ್ಲೆ ಕಿಚನ್ ಫಿನಾಲೆ ಇವತ್ತು ಫ್ರೀ ಫಿನಾಲೆನೇ ನಾವು ಅಂತ. ಬಿಗ್ ಬಾಸ್ ವೇಟಿಂಗ್. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವಳನ್ನು ಹುಡುಕ್ಬೇಕು ಇವಾಗ. ತಲೆ ನಾವು ಫ್ರೆಂಡ್ಸ್, ಚಾವಿ ಎಲ್ಲರೂ ಮನೆಗೆ ಹೋಗ್ಬಿಟ್ರೆ ನಂಗೆ ತಲೆ ಶುರು ಆಗ್ತದೆ. ಓಕೆ ಫ್ರೆಂಡ್ಸ್, ನೋಡೋಣ. ಹಾಯ್ ಫ್ರೆಂಡ್ಸ್, ಚಾವಿ ಮಲ್ಕೊಬಿಟ್ಲು. ನಾನು ಅದೇ ಮೈಸೂರು ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇದೆಲ್ಲ ಕಟ್ ಮಾಡಿ ಉಟ್ಕೊಂಡಿದ್ದೆ ಫ್ರೆಂಡ್ಸ್, ತೋರಿಸ್ತೀನಿ ರೀ ಫ್ರೆಂಡ್ಸ್. ನಾನಿಲ್ಲೊಂದು 3/4 ಕಪ್ಪಷ್ಟು ಮೊಸರು ಮತ್ತು ಅದಕ್ಕೆ ಸೋಡಾ, ಒಂದು ಚಿಟಿಕೆ ಸೋಡಾ, ಉಪ್ಪು ಮತ್ತು ಇದನ್ನು ಹಾಕ್ಕೊಂಡಿದ್ದೆ, ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಂಡು. ಆಮೇಲೆ 1 ಕಪ್ಪಷ್ಟು ನಾನು ಇದನ್ನು ಹಾಕಿದೆ, ಮೈದಾ ಹಿಟ್ಟು ಹಾಕಿ ಕಲಿಸ್ಬಿಟ್ಟು 1-2 ತಾಸು ಇಟ್ಟಿದ್ದೇನೆ. ಇಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, 1 ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಪಿಕ್ಚರ್ ಹಾಕಿದ್ದಾರೆ ಫ್ರೆಂಡ್ಸ್, ಅದು ಎಷ್ಟು ಸಲ ಹಾಕಿದ್ರು ನಂಗೆ ನೋಡೋಕ್ಕೆ ಬೇಜಾರು. ಅದು ಅರ್ಥರಕ್ಷಕ ಪಿಕ್ಚರ್ ನೋಡೋಕ್ಕೆ ಇಷ್ಟ ಆಗಲ್ಲ. ಅರ್ಥರಕ್ಷಕಕ್ಕಿಂತ ಆಪ್ತಮಿತ್ರ ಪಿಕ್ಚರ್ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಏನಂದರೆ ಫ್ರೆಂಡ್ಸ್,
ಮೆಣಸಿನ್ಕಾಯಿ ಇಷ್ಟು ಉದ್ದ ಇದೆಯಾ, ಅದಕ್ಕೆ ಒಂದೊಂದೇ ಮೆಣಸಿನ್ಕಾಯಿ ಹಾಕೋದು ಫ್ರೆಂಡ್ಸ್. ಖಾರ ಇದೆಯಲ್ಲ ನಂಗೆ ಗೊತ್ತಿಲ್ಲ, ಬಟ್ ನಾನು ಹಾಕೋದು ಕಡಿಮೆ, ಏನಕ್ಕಂದರೆ ಚಾರು ಬಾಯಿಗೆ ಸಿಕ್ತು ಅಂದ್ರೆ ಆಗೋದೇ. ಓಕೆ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಎಲ್ಲ ಹಾಕೋಬಿಡೋಣ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿನ ಕಟ್ ಮಾಡಿ ಒಂದು ಸ್ವಲ್ಪ ಜಜ್ಕೊಂಡಿದ್ದೀನಿ ಫ್ರೆಂಡ್ಸ್. ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಮೆಣಸಿನ್ಕಾಯಿ, ಆಮೇಲೆ ನೋಡಿ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದು ಕಲಸೋಕ್ಕಿಂತ ಮೊದಲು ಬೋಂಡ ಮಾಡಿದ್ನಲ್ಲ, ನೋಡೋಣ. ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ. ಮೇಲ್ಗಡೆ ಕುರುಮ್ ಕುರುಮ್ ಅಂತದೆ, ಕುರುಮ್ ಕುರುಮ್. ಅದೇನು ಬೇಕಾದ್ರೆ ಹಚ್ಕೊತೀನಿ ಸರ್, ಸಾಂಬಾರು ತಾನೆ ಇದು, ಹಾಗೇನೋ ತಿನ್ನಿ, ಸಖತ್ತಾಗಿದೆ. ಮೇಲ್ಗಡೆ ಅಂತದ್ದು ಕ್ರಿಸ್ಪಿ ಕ್ರಿಸ್ಪಿ, ಒಳಗಡೆ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ಆಮೇಲೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲದು ಊಟ ಆಯಿತಾ? ನನ್ನದು ಊಟ ಆಯಿತು. ಚಾರು ಮಲ್ಕೊಂಡಳೆ. ಚಾರು ಫುಲ್ ಇದೆ ಫ್ರೆಂಡ್. ಮಧ್ಯಾಹ್ನ ಮಲಗಲ್ಲ ಹೇಳೋದು, ಇವಾಗ ನಿದ್ದೆ ಬಂದು ಹೋಗಿದ್ದವಳಿಗೆ. ಅದೇ ಗೋಲಿ ಬಜ್ಜಿ ಮಾಡಿದಲ್ಲ, ಅದೇ ತಿಂದೆ. ಇವಾಗ ಚಾರುಗೆ ನಿನ್ನೆ ಒಂದು ಇದು ಕೊಟ್ಟಿದ್ರು, ಮೆಡಿಸಿನ್. ಅದು ನಿನ್ನೆ ತಿನ್ನಿಸ್ಬೇಕಿತ್ತು. ಈ ಕರೆಂಟು ವ್ಯಾಪಾರದಲ್ಲಿ ಅವ್ಳು ಹೆದರ್ಕೊಂಡು ಬೇಗ ಮಲ್ಕೊಬಿಟ್ಲಲ್ಲ, ತಿನ್ನಿಸ್ಕಾಗಿಲ್ಲ. ಇವಾಗ ಸಡನ್ಲಿ ಎತ್ತುವಂತಂದು ಕೊಟ್ಟಳು ಅಮ್ಮ, ಚಾಕಿ ಅಂತೇಳಿ. ಅದು ಟ್ಯಾಬ್ಲೆಟ್ ಆಗಿತ್ತು. ಅದು ಹಾಲಲ್ಲಿ ಪುಡಿ ಮಾಡಿ ಹಾಲಲ್ಲಿ ಹಾಕಿ ಕುಡಿಸಿ ಅಂತ ಅಂದಿದ್ರು. ಇವತ್ತು ಸಂಜೆ ಕಾಫಿ ಕುಡಿಬೇಕಾದ್ರೆ ಪುಡಿ ಮಾಡಿ ಹಾಕಿದೆ, ಸ್ವಲ್ಪ ಕುಡಿದು. ಆಮೇಲೆ ಒಂಥರ ಏನಾಯಿತು ಗೊತ್ತಿಲ್ಲ, ಟೇಸ್ಟು ನೋಡ್ಕೊಡ್ಲಿಲ್ಲ. ನಮ್ಮ ಮೊದಲೇ ಅದೆಲ್ಲ ಆಗಿ ಬರೋದಿಲ್ಲ. ಅವಳಿಗೆ ಏನಾಯಿತು ಗೊತ್ತಿಲ್ಲ, ತಗೋಗಿ ಸುಮ್ಮನೆ ಸಿಂಕಲ್ಲಿ ಚೆಲ್ಲಾಕಿದ್ದಾಳೆ. ಅದು ಸ್ವಲ್ಪ ಪುಡಿ ಎಲ್ಲ ಕೆಳಗಿತ್ತು. ನಾನು ಏನು ಮಾಡ್ತಿದ್ದಾಳೆ ನೋಡೋಣ ಅಂತ ಹೋಗೋದಕ್ಕೆ ಸಿಂಕಲ್ಲಿ ಚೆಲ್ಲಾಕಿದ್ದಾಳೆ. ಅವಳಿಗೆ ಒಂಥರ ಆಯ್ತದು. ಆಮೇಲೆ ಸ್ವಲ್ಪ ಅದಕ್ಕೆ ಹಾಲು ಹಾಕಿ ಒಂದು 5 ಸ್ಪೂನ್ ಮಿಕ್ಸ್ ಮಾಡಿ ಕೊಟ್ಟೆ. ಅದೇನಾಗಿದೆ, ಹಾಲಷ್ಟು ಕುಡಿದ್ಲ, ಕೆಳಗದಿತ್ತು. ಸಡನ್ಲಿ ಬಾಯಿಗೆ ಹಾಕೋಬಿಟ್ಟಿದ್ದಾಳೆ ಪಾಪ. ಅದು ಕಹಿ ಇತ್ತು, ಸ್ವೀಟ್ ಇತ್ತು, ಯಾವ ಟೇಸ್ಟ್ ಇತ್ತು. ಅದು ಕಹಿ ಇರಲ್ಲ ಬಿಡಿ, ಜಂತಿನಗಳಿಗೆಲ್ಲ. ಅದು ಕುಡಿದು ಅದು ಬಾಯೊಳಗೆ ಹೋಗ್ಬಿಡ್ತು. ಉಪ್ಪು ಮಾಡ್ಕೊಂಡು ಹಂಗೆ ಮಾಡಿ ಹಿಂಗೆ ಮಾಡಿ ನಂಗೆ ಹೊಡೆದು ಜಗಳ ಮಾಡಿ ಏನೇನೋ ಸುಮಾರು ಆದಂತ ಮಾಡೋದು. ಆಮೇಲೆ ಅವಳು ತುಂಬ ಕೀಟ್ಲೆ ಮಾಡ್ತಾಳೆ, ಬೈತಾ ಇರ್ತೀನಿ. ರಾತ್ರಿ ಹೇಳಿರ್ತೀನಿ, ಸಾರಿ ಮಗಳೇ, ಏನು ಅಡುಗೆ ಮಾಡಬೇಡ, ಲವ್ ಯು ಉಮ್ಮ ಹೇಳಲ್ಲ, ಎಲ್ಲನೂ ಹೇಳ್ತಾಳೆ ನಿದ್ದೆಗಣ್ಣಲ್ಲಿ. ಸಾರಿ ಉಮ್ಮ, ಏನು ಹೇಳಿದ್ರೆ ಎಲ್ಲರಿಗೂ ಹ್ಞೂ ಎಲ್ಲ ಹಾಕ್ತಾಳೆ. ಬೆಳಗ್ಗೆ ಎತ್ಕೊಂಡು ಅದೇ ಮಾಡ್ತಾಳೆ, ಒಂದಲ್ಲ ಎರಡಲ್ಲ. ಅಯ್ಯೋ ಕೋಪ ತರಿಸ್ಬಿಡ್ತಾಳೆ. ಯಾರು ಪಾಪ ನನ್ನ ಮಗಳು. ಅವಳಿಗೆ ನಾನೇ ಪ್ರಪಂಚ, ನನ್ನದೇ ಇದಾಗ್ಬಿಟ್ಟಿದೆ ಅವ್ಳಿಗೆ. ಅವರಪ್ಪ ಇದ್ದರೂ ಅಷ್ಟೇ, ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಅದಕ್ಕೆ ಅವ್ಳಿಗೆಲ್ಲದಕ್ಕೂ ನಾನು ಒಂದೆರಡು ವಿಡಿಯೋ ನೋಡಿದ್ದೆ. ಅವರು ಎಷ್ಟು ಕೀಟ್ಲೆ ಕೊಡ್ತಾರೆ ತಾಯಿಂದಿರಿ, ಎಷ್ಟು ಅಂದರೆ ಅವ್ರಿಗೆ ಅದೇ ಫ್ರೀಡಮ್ಮು. ಅಂದರೆ ನಾನು ಏನು ಮಾಡಿದ್ರು ಸಹಿಸ್ಕೊತಾರೆ, ಆ ಥರ ಎಲ್ಲ ಅವ್ರ ಭಾವನೆಯಲ್ಲಿ ಇರತ್ತಂತೆ. ಸೊ ನನ್ನ ಮಗಳು ಹಾಗೆ ಮಾಡ್ತಾಳೆ. ಎಷ್ಟು ಕಾಟ ಕೊಟ್ಟು ಹೋಗುತ್ತೋ ಒಂದೊಂದ್ಸಲ. ಎಷ್ಟೋ ಸಲ ನಾನು ಹತ್ಬಿಟ್ಟಿದ್ದೆ ಇವಳು ಕಾಟ ಸಹಿಸ್ಕೊಳ್ಲಿಕ್ಕಾಗದೆ. ಇವಾಗ ಗೊತ್ತಾಗ್ಬಿಡ್ತು. ಅಂದರೆ ನನ್ನ ಕೈ ಮುಂದೆ ಹೋಗುತ್ತೆ, ಬಟ್ ಸ್ವಲ್ಪ ಹೆದರಿಸ್ತೀನಿ ನಾನು. ಕೆಟ್ಟ ಮಾತೆಲ್ಲ ಭಯ ಅವಳಿಗೆ.
ತಗೊತೀನಿ, ಹೊಡಿತೀನಿ, ಹೇಳ್ಬಿಟ್ಟು ಏನಾದ್ರು ಸಿಕ್ಕದಾಗ ಹಿಡ್ಕೊಳಂಗೆ ಮಾಡ್ತೀನಿ ಅಷ್ಟಕ್ಕೆ. ಬೇಡ ಮಮ್ಮಿ ಬೇಡ ಮಮ್ಮಿ ಬೇಡ ಮಮ್ಮಿ ಅಂತ ಹೇಳ್ತಾನೆ. ಓಕೆ ಫ್ರೆಂಡ್ಸ್, ಇನ್ನೇನು ಫ್ರೆಂಡ್ಸ್, ಅವಳು ನಿದ್ದೆ ಮಾಡಿಬಿಟ್ಲು ಅಂದರೆ ನನಗೆ ಕೂತ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ನನಗೂ ಹೆವಿ ನಿದ್ದೆ ಬಂದು ಬರ್ತದೆ. ಇವಾಗ ಬೆಳಗ್ಗೆನೂ 6-6:30 ಎಚ್ಚರ ಬಿಡುತ್ತೆ. ಅವಳು ಅಷ್ಟೊತ್ತಿಗೆ ಹೋಗ್ಬಿಡ್ತಾಳೆ, ನನಗೂ ಅಷ್ಟೊತ್ತಿಗೆ ಎಚ್ಚರ ಬರುತ್ತೆ. ನಂಗೆ ನೈಟ್ ಬೇಗ ನಿದ್ದೆ ಬರುತ್ತೆ. ಈ ವಿಡಿಯೋ ಎಡಿಟ್ ಮಾಡ್ತಿರ್ಬೇಕಾದ್ರೆ ಹೆವಿ ನಿದ್ದೆ ಬಂದು ಹೋಗುತ್ತೆ. ವಿಡಿಯೋ ಹಿಂಗೆ ಮಾಡ್ಕೊಂಡಿರ್ತೇನೆ ನಾನು. ಮೊಬೈಲು ಎಷ್ಟೋ ಸಲ ಮಂಚದಿಂದ ಕೆಳಗೆ ಬೀಳೋಕ್ಕಾಗ್ಬಿಟ್ಟಿತ್ತು, ಅಷ್ಟು ನಿದ್ದೆ ಬಂದುಬಿಡ್ತದೆ. ಇವಾಗ ನಿದ್ದೆ ಬರ್ತದೆ, ಯಾಕಂದರೆ ನಾನು ಮಧ್ಯಾಹ್ನ ಮಲಗೋಕೆ ಹೋಗಲ್ಲ ಫ್ರೆಂಡ್ಸ್. ಮಧ್ಯಾಹ್ನ ಮಲ್ಕೊಬಿಟ್ರೆ ರಾತ್ರಿ ನಿದ್ದೆನೇ ಬರೋಲ್ಲ, ನಂಗೆ ಲೇಟಾಗಿ ನಿದ್ದೆ ಬಂದುಬಿಡ್ತದೆ. ಅವಾಗ ಬೆಳಿಗ್ಗೆ ಲೇಟಾಗಿ ಬಿಡ್ತದೆ, ಅದಕ್ಕೆ ಮಧ್ಯಾಹ್ನ ಮಲಗಲ್ಲ. ಇವಾಗ ನೈಟ್ ಸ್ವಲ್ಪ ಬೇಗ ಹಾಕೊಂಡ್ರೆ ಚಾರು ಪಪ್ಪ ಇದ್ರೆ ಮಾತ್ರ ಲೇಟಾಗಿ ಬರುತ್ತೆ. ಯಾಕಂದ್ರೆ ಅವ್ರು ಲೈಟ್ ಹಾಕೊಂಡು ಗೇಮ್ ಮಾಡ್ತಾ ಕೂತ್ಕೊಬಿಡ್ತಾರೆ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಮುಖ ಮುಚ್ಚಾಕ ಮಲ್ಕೊತಾರೆ. ಎಷ್ಟೊತ್ತಂತ ಮುಖ ಮುಚ್ಚಾಕೊಳ್ಳೋದು, ಉಸಿರು ಕಟ್ಟೋಗ್ಬಿಡ್ತದೆ. ಅವ್ರು ಹೇಳಿದ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೆ ಏನಾಗುತ್ತೆ ಅಂದರೆ ಇದೇನು ಫ್ರಿಜ್ಜ, ನಮಗೆ 1 ಗಂಟೆ 2 ಗಂಟೆ ರಾತ್ರಿ ಆದರೂ ನಿದ್ದೆ ಬರೋಲ್ಲ ಫ್ರೆಂಡ್ಸ್. ಬೆಳಗ್ಗೆ 8 ಗಂಟೆ ಆದರೂ ಎಚ್ಚರ ಆಗೋಲ್ಲ. ನಾವೇನು ಮಾಡೋದು? ಓಕೆ ಫ್ರೆಂಡ್ಸ್, ಇನ್ನೇನಿಲ್ಲ ಫ್ರೆಂಡ್ಸ್. ಚಾರುನು ಮಲ್ಕೊಬಿಟ್ಲು. ನಾಳೆ ಬೆಳಿಗ್ಗೆಯಿಂದ ವಿಡಿಯೋ ಮಾಡೋಣ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಆಗೋದಿಲ್ಲ, ಯಾಕಂದರೆ ಕರೆಂಟ್ ಇಲ್ಲ ಅನ್ನೋದಕ್ಕೆ ಮೊಬೈಲ್ ಚಾರ್ಜಿಗೆ ಹಾಕೊಳ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್. ಮೊಬೈಲ್ ಚಾರ್ಜ್ ಫುಲ್ ಇತ್ತಂದರೆ ವಿಡಿಯೋ ಮಾಡ್ಬೋದು. ಮೊಬೈಲ್ ಚಾರ್ಜ್ ಇಲ್ಲ ಅಂದರೆ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಇನ್ನೇನಿಲ್ಲ, ಈ ವಿಡಿಯೋನ ಇಲ್ಲ ಏನು ಮಾಡೋಣ. ನಾಳೆ ಹೊಸ ವಿಡಿಯೋ ಮಾಡೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಮಾಡ್ತೀನಿ. ನಿಮ್ಮ ಸಪೋರ್ಟು, ನಿಮ್ಮದು ಏನು ಸಹಕಾರ, ನನಗೆ ನಿಮ್ಮ ಬೆಂಬಲ ಎಲ್ಲ ಇತ್ತು ಅಂದರೆ ನನಗೂ ಮಾಡಲಿಕ್ಕಾಗತ್ತೆ. ನೀವೇನು ಸಪೋರ್ಟ್ ಮಾಡಿಲ್ಲ ಅಂದರೆ ನನಗೆ ಬೇಜಾರು ಬಂದುಬಿಡುತ್ತೆ. ಏನಕ್ಕೆ ವಿಡಿಯೋ ಮಾಡೋದು, ಸುಮ್ಮನೆ ಯಾರೂ ನೋಡಲ್ಲ, ಯಾರೂ ಸಬ್ಸ್ಕ್ರೈಬ್ ಆಗೋಲ್ಲ ಅನ್ನೋ ಇದಕ್ಕೆ ಬೇಜಾರಾಗ್ಬಿಟ್ಟು ವಿಡಿಯೋನ ಮಾಡೋದು ಬೇಡ ಅನಿಸುತ್ತೆ. ನೀವು ಸಪೋರ್ಟ್ ಮಾಡಿ, ನನಗೂ ಒಳ್ಳೊಳ್ಳೆ ಕಂಟೆಂಟ್ ಮಾಡಲಿಕ್ಕೆ, ಅಂದರೆ ಬೇರೆ ಬೇರೆ ಇದರಲ್ಲೆಲ್ಲ ಮಾಡ್ಕೊತ ಏನು ಟಾಪಿಕ್ಕು, ಈಗ ಕೆಲವೊಂದು ಶಾಪಿಂಗು ಆ ಥರ ಎಲ್ಲ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ನೀವು ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ. ಸೊ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಅದಕ್ಕೆ ನಿಮ್ಮದೆಲ್ಲ ಸಪೋರ್ಟ್ ಇದ್ದರೆ ನಾನು ನಾಳೆ ಅಂದರೆ ನಾಳೆ ಅಲ್ಲ, ಇನ್ನು ಮುಂದೆ ಬರೋ ದಿನದಲ್ಲಿ ನಾನು ಖಂಡಿತ ನೀವು ಹೇಳಿದ ಥರನೇ ವಿಡಿಯೋ ಮಾಡ್ತೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೊಂದು ಸಲ ಹೇಳ್ತಿದ್ದೀನಿ, ಯಾರೆಲ್ಲ ಇನ್ನೂ ವಿಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮಗೆ ನಾನು ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನಿಮಗೆ ಬಂದುಬಿಡುತ್ತೆ. ನೆಕ್ಸ್ಟ್ ಏನೇನಾಗುತ್ತೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಗುಡ್ ನೈಟ್ ಫ್ರೆಂಡ್ಸ್. ಥ್ಯಾಂಕ್ ಯು.